ವಾರಣಾಸಿಯ ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಸಾಗುತ್ತಾ ಇಫ್ತಾರ್ ಮಾಡಿದ ಅಥವಾ ರಂಜಾನ್ ಉಪವಾಸ ತೊರೆದ 14 ಯುವಕರನ್ನು ಅರೆಸ್ಟ್ ಮಾಡಿದ್ದು ನಿಮಗೆ ಗೊತ್ತಿರಬಹುದು. ಆ ಯುವಕರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ. ಆದರೆ ಆ ಪ್ರಕರಣದ ಬಳಿಕ ಉತ್ತರ ಪ್ರದೇಶದ ಶ್ರಾವಸ್ತಿ ಎಂಬಲ್ಲಿ ಇದೇ ಉಪವಾಸ ತೊರೆದ ಹೆಸರಲ್ಲಿ 8 ಮುಸ್ಲಿಂ ಯುವಕರನ್ನು ಬಂಧಿಸಲಾಗಿತ್ತು. ಆದರೆ ವಾರಣಾಸಿಯ ಪ್ರಕರಣಕ್ಕೆ ಸಿಕ್ಕಷ್ಟು ಪ್ರಚಾರ ಈ ಪ್ರಕರಣಕ್ಕೆ ಸಿಗದೇ ಇರುವುದರಿಂದ ಜನರ ಗಮನ ಸೆಳೆಯುವಲ್ಲಿ ಇದು ವಿಫಲವಾಗಿತ್ತು. ಆದರೆ ಈ ಪ್ರಕರಣ ಅದೇ ವಾರಣಾಸಿ ಪ್ರಕರಣಕ್ಕಿಂತಲೂ ಘೋರ ಮತ್ತು ಭಿನ್ನವಾಗಿದೆ. ಈ 8 ಮಂದಿಗೆ ನ್ಯಾಯಾಲಯ ಜಾಮೀನು ಕೊಟ್ಟಿದ್ದರೂ ಇವರಾರು ತಮ್ಮ ಊರಿಗೆ ಹೋಗಲು ಒಪ್ಪುತ್ತಿಲ್ಲ. ತಾವು ತಮ್ಮ ಊರಿಗೆ ಹೋದರೆ ಪೊಲೀಸರು ಮತ್ತೆ ಬಂಧಿಸಬಹುದು ಮತ್ತು ಪೀಡಿಸಬಹುದು ಎಂಬ ಭಯ ಇವರೆಲ್ಲರನ್ನೂ ಕಾಡತೊಡಗಿದೆ. ಈ ಘಟನೆ ಮಾರ್ಚ್ 17ರಂದು ನಡೆದಿತ್ತು. ಭಾರತ ಮತ್ತು ನೇಪಾಳ ಗಡಿಭಾಗದಲ್ಲಿರುವ ಸೊಹೆಲ್ವಾ ಎಂಬ ವನ್ಯಜೀವಿ ವಿಭಾಗದಲ್ಲಿರುವ ಸೋನಾಪತ್ರಿ ಸಿದ್ಧಿನಾಥ್ ಆಶ್ರಮದ ಹತ್ತಿರ ನಡೆದಿತ್ತು. ಮಾರ್ಚ್ 17ರಂದು 8 ಮಂದಿ ಮುಸ್ಲಿಂ ಯುವಕರು ಆ ಆಶ್ರಮದ ಹತ್ತಿರ ಅರಣ್ಯ ಪ್ರದೇಶದಲ್ಲಿ ಉಪವಾಸ ತೊರೆದಿದ್ದರು. ಈ ಆರೋಪಿಗಳು ಮಾಂಸಾಹಾರಿ ಊಟವನ್ನು ಮಾಡಿದ್ದಾರೆ ಎಂದು ಆಶ್ರಮದ ಮುಖ್ಯಸ್ಥರು ದೂರು ನೀಡಿದ್ದರು. ಮಾತ್ರ ಅಲ್ಲ, ಅದರ ಅವಶೇಷಗಳನ್ನು ಹತ್ತಿರದ ನಾಲೆಗೆ ಎಸೆದಿದ್ದಾರೆ ಎಂದು ಅವರು ದೂರಿನಲ್ಲಿ ತಿಳಿಸಿದರು. ಈ ನೀರನ್ನು ಆಶ್ರಮ ಉಪಯೋಗಿಸುತ್ತದೆ ಎಂದು ಅವರು ಹೇಳಿದರು. ಈ ಆಶ್ರಮವು ಸುಹೆಲ್ವಾ ವನ್ಯಜೀವಿ ವಿಭಾಗದ ಒಳಗಡೆ ಇದೆ. ಭಾರತ ಮತ್ತು ನೇಪಾಳ ಗಡಿಯ ಸುಮಾರು 250 ಮೀಟರ್ ಹತ್ತಿರ ಇದೆ. ಯುವಕರೆಲ್ಲರೂ 20 ವರ್ಷದ ಆಸುಪಾಸಿನವರು. ಈ ವಿಷಯದಲ್ಲಿ ಆಶ್ರಮದ ಮುಖ್ಯಸ್ಥರು ನೀಡಿದ ದೂರಿನ ಮೇಲೆ FIR ದಾಖಲಿಸಿದ್ದಾರೆ. ಇನ್ನೊಂದು ಕಡೆ ವನ್ಯಜೀವಿ ಸಂರಕ್ಷಣಾ ಕಾನೂನು ಉಲ್ಲಂಘನೆಯ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಲಾಗಿತ್ತು. ಎಲ್ಲರಿಗೂ ಏಪ್ರಿಲ್ 2ರಂದು ಜಾಮೀನು ಸಿಕ್ಕಿದರೂ ಇವರಾರು ಇದೀಗ ತಮ್ಮ ಊರಿಗೆ ಹೋಗಲು ಒಪ್ಪುತ್ತಿಲ್ಲ. ತಾವು ಊರಿಗೆ ಹೋದರೆ ಪೊಲೀಸರು ತಮ್ಮನ್ನು ಬಂಧಿಸಬಹುದು ಎಂಬ ಭಯ ಇವರೆಲ್ಲರಲ್ಲಿದೆ. ವಿಶೇಷ ಏನೆಂದರೆ ಇದೇ ಇಫ್ತಾರ್ ಹೆಸರಲ್ಲಿ ಈಗಾಗಲೇ ಜೈಲಿನಲ್ಲಿರುವ 14 ಮಂದಿಗೆ ನ್ಯಾಯಾಲಯ ಜಾಮೀನನ್ನೇ ನೀಡಿಲ್ಲ. ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಸಾಗುತ್ತಾ ಸಂಜೆ ಉಪವಾಸ ತೊರೆದ ಆರೋಪ ಈ 14 ಯುವಕರ ಮೇಲಿದೆ. ಉಪವಾಸ ತೊರೆದು ಅದರ ಅವಶೇಷಗಳನ್ನು ನದಿಗೆ ಎಸೆದಿದ್ದಾರೆ ಎಂಬುದು ಇವರ ಮೇಲಿನ ಆರೋಪ. ಉಪವಾಸ ತೊರೆಯಲು ಇವರು ಮಾಂಸಾಹಾರವನ್ನು ಬಳಸಿದ್ದಾರೆ ಎಂಬ ಆರೋಪ ಇವರ ಮೇಲಿದೆ. ಆದರೆ ಇವರ ಮೇಲೆ ಪ್ರಕರಣ ದಾಖಲಿಸುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಗಂಗಾ ನದಿಯಲ್ಲಿ ಮಾನವ ಜೀವಗಳೇ ತೇಲಿ ಬರ್ತವೆ. ಕಾರ್ಖಾನೆಗಳ ಕಲುಷಿತ ನೀರು ಎಗ್ಗಿಲ್ಲದೆ ಗಂಗಾ ನದಿಗೆ ಬಿಡಲಾಗುತ್ತಿದೆ. ಗಂಗಾ ನದಿಯಲ್ಲಿ ಕಸ ಕಡ್ಡಿಗಳನ್ನು ತ್ಯಾಜ್ಯಗಳನ್ನು ಎಸೆಯಲಾಗುತ್ತಿದೆ. ಇಷ್ಟೆಲ್ಲ ಇದ್ದರೂ ಉಪವಾಸದ ಸಮಯದಲ್ಲಿ ಮಾಂಸಾಹಾರ ಮಾಡಿ ಅದರ ಅವಶೇಷಗಳನ್ನು ನದಿಗೆ ಎಸೆದುವುದಕ್ಕಾಗಿ ಬಂಧಿಸುವುದು ಮತ್ತು ಜಾಮೀನು ನೀಡದೆ ಸತಾಯಿಸುವುದಲ್ಲ ಏನು ಎಂಬ ಪ್ರಶ್ನೆ ಎದುರಾಗಿದೆ. ಇಂತಹ ಕೃತ್ಯವು ಇಷ್ಟೊಂದು ಗಂಭೀರ ಪ್ರಕರಣವೇ ಎಂಬ ಪ್ರಶ್ನೆಯೂ ಎದ್ದಿದೆ. ನ್ಯಾಯಾಲಯಗಳ ಕಾರ್ಯನಿರ್ವಹಣೆ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ಇದೀಗ ಶ್ರಾವಸ್ತಿಯ ಪ್ರಕರಣ ಮತ್ತೊಮ್ಮೆ ಉತ್ತರ ಪ್ರದೇಶ ಸರ್ಕಾರದ ಮುಸ್ಲಿಂ ದ್ವೇಷಿ ಕ್ರಮಗಳಿಗೆ ಒಂದು ಉದಾಹರಣೆಯಾಗಿ ಎದುರು ನಿಂತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.